ಆಂಜನೇಯ, ಇಟ್ಟು ಕನಸ. ಸರಿ ಬಿಡು, ಹಂಗಾದ್ರೆ ಈ ಪಿರು ಬಿದ್ರೆ ಹುಚ್ಚರಾಯ್ತಾರ ಅಂತ ಕೇಳಿದ್ದೆ. ಈಗ ನನ್ನ ನೋಡಿದ್ರೆ ದಿಟ ಅಂತ ಅನಿಸ್ತೈತೆ. ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದ್ದೀರಿ ಇಲ್ಲಿಗೆ ನೀವು? ವಿಕ್ತಿಯಮ್ಮ, ಅದು ಮಾತಾಡಬೇಡಿ ನೀವು. ನಿಮ್ಮಂತ ಫ್ಯಾಮಿಲಿನ ನಾನು ಇದುವರೆಗೂ ನೋಡಿಲ್ಲ. ತಿಳ್ಕೊಬಿಡಿ, ಇದ್ರಲ್ಲಿ ನನ್ನ ಮಗಳದ್ದೇನು ತಪ್ಪಿಲ್ಲ. ಹೌದೌದೌದು, ನಿಮ್ಮ ಮಗಳು ಏನು ತಪ್ಪಿಲ್ಲ. ಸದ್ಗುಣ ಸಂಪನ್ನೆ ಅವಳು. ಅವಳನ್ನ ನಿಮ್ಮಲ್ಲೇ ಇಟ್ಕೊಂಡ್ಬಿಡಿ ಸ್ವಾಮಿ. ನಮಗವಳು ಸಹವಾಸ ಬೇಡ. ಅತ್ತೆ ಮಾವ, ಯಾವ ಸೀಮೆ ಅತ್ತೆ ಮಾವನ ನಿಂದಿದ್ರು? ಸುಮ್ಮನೆ ತೆಪ್ಪ ನಿಂತ್ಕೊಳ. ಅಮ್ಮ, ಬಂದವ್ರನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಏಯ್, ನಾನು ನಿಮ್ಮ ಅಪ್ಪ. ಯಾರಿಗೆ ಎಷ್ಟು ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದು ನಿನಗಿಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ಕಲಿಬೇಕಾಗಿಲ್ಲ. ನೀನೇನು ಒಳ್ಳೆ ಹೆಣ್ಣೆ ಕಾಣ್ದಿರೋ ಗಂಡಿನ ತರ ಆಡ್ತಿದ್ಯಾ? ನಿನ್ನೇನ್ ಬೇರೆ ಹೆಣ್ಣೆ ಸಿಗಲ್ವಾ? ಅಮ್ಮ, ಸಿಕ್ಕನ ಮದುವೆ ಆಗೋಕ್ಕಾಗಲ್ಲ. ಯಾರ ಮೇಲೆ ಪ್ರೀತಿ ಇರುತ್ತೋ ಅವ್ರನ್ನೇ ಮದುವೆ ಆಗೋಕ್ಕಾಗೋದು. ಪ್ರೀತಿ ಪ್ರೀತಿ ಪ್ರೀತಿ, ನೀನು ಪ್ರೀತಿನೇ ನಮ್ಗೆ ಇವತ್ತು ಪದ್ಧತಿ ತಂದಿಡ್ತಾ ಇರೋದು ಕಣೋ. ಅಲ್ಲಪ್ಪ, ಅಕ್ಷರಂದೇನು ತಪ್ಪಿಲ್ಲ ಅಂತ ಪ್ರೂವ್ ಆಯ್ತಲ್ಲ, ನೀವಿಬ್ರೇ ಕೇಳ್ತಿದ್ರಾ? ಅವಳು ನಿರಪರಾಧಿ ಅಂತ ಹೇಳಿ ಕಳ್ಸಿದ್ದಾಯ್ತಲ್ಲ. ಹೌದಪ್ಪ, ಇವತ್ತೇನೋ ಅವಳನ್ನ ನಿರಪರಾಧಿ ಅಂತ ವಾಪಸ್ ಕಳಿಸಿದೆ. ನಾಳೆ ಅವಳು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಮಾಡ್ಕೊಂಡು ಸ್ಟೇಷನ್ ಬಿಟ್ಟು ಹತ್ತಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಸುಮ್ಮನೆ ಸ್ಟೇಷನ್ ಹೋಗಕ್ಕೆ ಅವಳಿಗೇನು ತಲೆ ಕಟ್ಟಿದ್ಯಪ್ಪ? ಹಲೋ, ಇವಳು ಸುಮ್ಮನೆ ಇದ್ರು ಆ ಭುವನೇಶ್ವರಿ ಸುಮ್ಮನೆ ಇರಲ್ಲ. ಈ ಸಲನೇ ಅಕ್ಷರನ ತುಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಪಟ್ಲು. ಏನೋ ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗಿದ್ದಾಳೆ. ಮುಂದಿನ ಸಲ ಬಿಡ್ತಾಳೆ ಅನ್ಕೊಂಡಿದ್ಯಾ? ಯಾವ ಕಾರಣಕ್ಕೂ ಬಿಡಲ್ಲ. ಇದುವರೆಗೂ ಆ ಊರಲ್ಲಿ ಅವಳನ್ನ ಎದುರು ಹಾಕೊಂಡು ಯಾರು ಪುಸ್ತಕ ಸಹ ಮುಟ್ಟಿಲ್ಲ. ಮುಟ್ಟಿದವ್ರನ್ನ ಅವಳು ಬಿಟ್ಟು ಇಲ್ಲ. ಬೇರೆ ಟೀಚರ್ಸ್ ಸ್ಕೂಲ್ಗೆ ಹೋಗ್ತಾರೆ, ಆರಾಮಾಗಿ ಕೂತಿದ್ದು ಬಿಟ್ಟಿ ಸಂಬಳ ತಗೊಂಡ್ ಬರ್ತಾರೆ. ಆದ್ರೆ ಇವಳು ಅದೇನೋ ಸ್ಪೆಷಲ್ ಆಗಿ ಮಾಡಕ್ ಹೋಗಿ ಎಲ್ರನ್ನೂ ಎದುರು ಹಾಕೋತಿದ್ದಾಳೆ. ನೋಡೋ, ಆಗಿರೋದ್ನೆಲ್ಲ ಅಕ್ಷರ ಮರಿಬೋದು, ಆದ್ರೆ ಆ ಭುವನೇಶ್ವರಿ ಯಾವುದೇ ಕಾರಣಕ್ಕೂ ಮರೆಯಲ್ಲ. ನೋಡಿ, ನಮಗೆ ನಿಮ್ಮ ಮಗಳ ಸವಾಸ ಬೇಡ. ಪ್ರತಿದಿನ ಹೀಗೆ ಕೋರ್ಟು ಕಚೇರಿ ಕೇಸು ಸ್ಟೇಷನ್ ಅಂತ ಅಲಿಯಕ್ಕಾಗಲ್ಲ. ಸುಮ್ಮನೆ ಹೊರಟೋಗಿ ಇಲ್ಲೇ ಇದ್ದು ಇವನ್ ತಲೆನೂ ಕೆಡಿಸ್ಬೇಕು. ಆಂಜನೇಯ, ನೀನು ನನ್ನ ಮನಸ್ಸಿನಾಗಿರೋ ದ್ಯಾವ್ರು. ನಿಂತವ ಏನು ಮುಚ್ಚುಮರೆ, ಇಡೀ ಊರ್ ತವಂಗ್ ಸುಳ್ಳು ಹೇಳ್ಬೋದು ನಾನು. ಆದ್ರೆ ನಿಂತವ ಸುಳ್ಳು ಹೇಳಕ್ಕಾಯ್ತದ? ಅದಕ್ಕಿಂತ ನಾನು ಸುಳ್ಳು ಹೇಳಿದ್ರು ನಿನ್ ಗೊತ್ತಾಗಿಲ್ವೇ? ನಿಂತವ ಏನು ಮುಚ್ಚುಮರೆ, ನನ್ನ ಮನಸ್ಸಿನಾಗೆ ಏನು ನಡೀತೈತೆ ಅಂತ ನಿಂತವ ನಿಜ ಒಪ್ಕೊಂಡ್ಬಿಡ್ತೀನಿ. ನನಗೆ ಟೀಚರ್ ಅಮ್ಮನ ಮೇಲೆ ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಜಿನಿಯಾ, ನೀನ್ ಮಾತಾಡ್ಬಿಟ್ಟ? ಹೌದು, ನಾವೇ. ಅಯ್ಯ ಕೋತ್ ನನ್ನ ಮಕ್ಕಳ, ನಿಮ್ ಮಾಡಕ್ ಬೇರೆ ಕ್ಯಾಮೆ ಇಲ್ವೇನ್ರಲ್ಲ? ಯಾವಾಗ ನೋಡಿದ್ರು ಬೆನ್ನಿಗೆ ಬಿದ್ದಿರೋ ಬೇತಾಳ ತರ ಬೆನ್ನಿಂದನೇ ಬಿದ್ದಿರ್ತಾರಲ್ಲ.
ಓಹೋ ಯಾಕೆ ಗುಟ್ಟಿದ ನಮ್ಮ ಮುಂದೆ ರಟ್ಟಾಯ್ತು ಅಂತನಾ? ಏನ್ ಗುಟ್ಟು? ಯಾವ ಗುಟ್ಟು ಇಲ್ಲ ರಟ್ಟು ಇಲ್ಲ, ಸುಮ್ಕೆ ಹೋಗಿರಲ್ಲ. ಈಟೊತ್ತು ಆಂಜನೇಯನ್ ಮುಂದೆ ನಿಂತು ಏನ್ ಕೇಳ್ತಿದ್ದೆ ನೀನು? ಅವ್ರನ್ನ ನೋಡ್ಬೇಕು ಅಂತಿದ್ದೆ, ಅವ್ರನ್ನ ಮಾತಾಡ್ಸ್ಬೇಕು ಅಂತಿದ್ದೆ. ಇದನ್ನೇ ತಾನೇ ಪಿರುತಿ ಅನ್ನೋದು. ಅದೇ ಮತ್ತೀಗ ಪಿರುತಿನಿಲ್ಲ ಗಿರುತಿನಿಲ್ಲ. ಆ ಕಾವ್ಯನ ವಿಚಾರದಾಗೆ ಏನೇನೋ ನಡೆದೋಗ್ಬಿಡ್ತು. ಅದಕ್ಕೆ ಪಾಪ ಟೀಚರ್ ಅಮ್ಮ ಬೇಸರ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಸಮಾಧಾನ ಮಾಡೋಣ ಅಂತ ಹೋಯ್ತಾ ಇದ್ದೆ. ಅಷ್ಟಕ್ಕೆ ನೀವು ಪಿರುತಿ ಗಿರುತಿ ಅಂತ ಬಣ್ಣ ಕಟ್ಟದ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಬಣ್ಣ ಕಟ್ತಿರೋದ್ ನೀನಾ ನಾವ ಅಂತ ಆಂಜನೇಯ ಸ್ವಾಮಿಗೆ ಚೆನ್ನಾಗ್ ಗೊತ್ತೈತೆ. ನೀನ್ ಆಟ್ಕೊಂಡೆಲ್ಲ ನೋಡಿ ಹನುಮಂತಪ್ಪ ಒಳಗೆ ನಗ್ತವ್ರೆ. ಅಲ್ಲ ಇದೆಲ್ಲಾದ್ರೂ ನಮ್ ತವ ಟೀಚರ್ ಮುಂದ್ಮೇಲೆ ಪಿರುತಿ ಆಗೈತೆ ಅಂತ ಒಪ್ಕೊಳ್ಳೋದೇ ಇಲ್ವಲ್ಲ? ನನಗೆ ಆ ಸತ್ಯನೇ ಇನ್ನೂ ಒಪ್ಕೊಳಕ್ ಆಯ್ತಿಲ್ಲ.